ಬರ್ರಪ್ಪ, ಬೇಗ ಬನ್ರಿ. ಬಂದು ಬೇಗ ಬೇಗ ನಿಮ್ಮ ಇದನ್ನು ಮುಗಿಸ್ಕೊಳ್ರಿ, ನಮಗೂ ಟೈಮ್ ಆಗುತ್ತೆ, ಹೊರಡ್ಬೇಕಲ್ಲ ನಾವು. ಎಷ್ಟೊತ್ತಿನ ತಿರ್ತೀರ ಅಲ್ಲಿ, ಬನ್ನಿ. ಯಾಕಮ್ಮ, ಮುಖ ಸಪ್ಪಗಿಕ್ಕೊಂಡಿದ್ಯಾ? ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಈ ಸಪ್ಪೆ ಇರಲಿಲ್ವಲ್ಲ? ಏನಾಯ್ತಮ್ಮ? ಸ್ವಾತಿ, ಏನಾಯ್ತೆ? ಏನಿಲ್ಲ ಚಂದ್ರು, ನಾನು ಅಪ್ಪ ಅಮ್ಮನ ಬಿಟ್ಟು ಬಂದು ಮದುವೆ ಆಗ್ತಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಗ್ತಿದೆ ಅಷ್ಟೇ, ಬೇರೆ ಏನೂ ಇಲ್ಲ ಚಂದ್ರು. ಇದೆಲ್ಲ ಮನೆ ಬಿಟ್ಟು ಬರೋಕ್ಕೆ ಮುಂಚೆ ಯೋಚನೆ ಮಾಡಬೇಕಮ್ಮ. ಬಂದಮೇಲೆ ಅಪ್ಪ ಅಮ್ಮನ ನೆನೆಸ್ಕೊಂಡ್ರೆ ಆಗಲ್ಲ. ನೋಡಿ, ಕಂಪ್ಲೇಂಟ್ ಕೊಟ್ಟಿದ್ದೀರಾ, ನಿಮ್ಗೆ ಅವ್ರ ಕಡೆಯಿಂದ ಯಾವುದೇ ರೀತಿ ತೊಂದರೆ ಆಗದಿರೋ ಥರ ನಾವು ನೋಡ್ಕೋತೀವಿ, ನಮ್ಮ ಸಾಹೇಬ್ರು ನೋಡ್ಕೊತಾರೆ. ಇವಾಗ ನನ್ನ ಇಲ್ಲಿ ಕಳಿಸಿರೋದು ನಿಮಗೆ ಮದುವೆ ಮಾಡಿಸಿ ಕಳ್ಸೋದಕ್ಕೆ. ಪಟ್ಟಂತ ನಿಮ್ದೇನು ನಿಮ್ಮ ಸಂಪ್ರದಾಯದ ಪ್ರಕಾರ ಮದುವೆ ಇದೆಯೋ ಅದನ್ನು ಮಾಡ್ಕೊಳ್ಳಿ. ಟೈಮ್ ಆಗ್ತಿದೆ, ನಾನು ಹೊರಡಬೇಕು. ಸ್ವಾತಿ, ಯಾಕೆ ಬೇಜಾರು ಮಾಡ್ಕೊತಿದ್ಯಾ? ನಾವೆಲ್ಲರೂ ಇಲ್ವಾ? ನಾನು ಇರ್ತೀನಿ ಕಣೆ ನಿನ್ನ ಜೊತೆಗೆ, ಹೆದರ್ಕೋಬೇಡ, ಏನೂ ಆಗಲ್ಲ. ಮದುವೆ ಆದಮೇಲೆ ಒಪ್ಕೊತಾರೆ, ತಲೆ ಕೆಡಿಸ್ಕೊಬೇಡ. ಇಲ್ಲ ಅಂದರೆ ಬೇಡ ಬಿಡು, ನಿನ್ನ ಜೀವನ ನೀನು ನೋಡ್ಕೋ. ಹೇಳಿದಷ್ಟು ಸುಲಭ ಅಲ್ಲ ಕಣೆ ಅಶ್ವಿನಿ, ನಿನಗೆ ಅರ್ಥ ಆಗ್ತಾ ಇಲ್ಲ. ನಾನು ಏನಕ್ಕೆ ಇಷ್ಟು ಬೇಜಾರಾಗ್ತಿದ್ದೀನಿ ಅಂತ. ಇರಲಿ ಬಿಡು, ನಾನು ಚಂದ್ರನ್ ನಂಬ್ಕೊಂಡು ಬಂದಿದ್ದೀನಿ. ಚಂದ್ರು ನನಗೆ ಮೋಸ ಮಾಡಲ್ಲ ಅನ್ನೋ ನಂಬಿಕೆ ನಂಗೆ ಚೆನ್ನಾಗಿದೆ. ನಾನು ಮದುವೆ ಮಾಡ್ಕೊತೀನಿ ಚಂದ್ರನ. ಹೆದರ್ಕೋಬೇಡಮ್ಮ, ಚಂದ್ರು ನಿನಗೆ ಯಾವತ್ತೂ ಮೋಸ ಮಾಡೋದಿಲ್ಲ. ನಿನ್ನ ನಂಬಿಕೆ ಯಾವಾಗೂ ಉಳಿಸ್ಕೊತಾನೆ ನಮ್ಮ ಚಂದ್ರು. ಟೈಮ್ ಆಗ್ತಿದೆ, ಚಂದ್ರು ತಾಲಿ ಕಟ್ಬಿಡೋ. ಸ್ವಾತಿ, ಹೆದರ್ಕೋಬೇಡ, ನಿನ್ನ ಜೊತೆಗೆ ನಾನಿದ್ದೀನಿ, ನಮ್ಮ ಜೊತೆಗೆ ಪೊಲೀಸವ್ರಿದ್ದಾರೆ, ಯಾರು ಏನೂ ಮಾಡೋಕ್ಕಾಗಲ್ಲ ನಮಗೆ. ಇವಾಗ ನಮ್ಮ ಹೊಸ ಜೀವನನ ಆ ತಾಯಿ ಹತ್ರ ಬೇಡ್ಕೊಂಡು ಶುರು ಮಾಡೋಣ. ತಾಯಿ ಅಣ್ಣಮ್ಮ ದೇವಿ ಎಲ್ಲರನ್ನೂ ಕಾಯ್ತಾಳೆ, ಹಾಗೆ ನಮ್ಮನ್ನು ಕಾಯ್ತಾಳೆ. ಕಣ್ಮುಚ್ಕೊಂಡು ಭಕ್ತಿಯಿಂದ ಬೇಡ್ಕೊ. ಅಮ್ಮ, ತಾಯಿ, ಅಣ್ಣಮ್ಮ, ನೀನೇ ನಂಬ್ಕೊಂಡಿದ್ದೀನಿ. ನಮ್ಮ ಈ ಹೊಸ ಜೀವನಕ್ಕೆ ನೀನೇ ಕಾವಲಾಗಿರಬೇಕು ತಾಯಿ, ನೀನೇ ಕಾಪಾಡಬೇಕು. ಏನೇ ಕಷ್ಟ ಬಂದರೂ ನೀನೇ ಮುಂದೆ ನಿಂತು ನಮ್ಮನ್ನು ಕಾಪಾಡಬೇಕು ತಾಯಿ. ಅದೆಷ್ಟೇ ಕಷ್ಟ ಬಂದರೂ ನಾನು ಚಂದ್ರನ ಬಿಟ್ಕೊಡಲ್ಲ. ನಾನು ಇವನ ಜೊತೆಗೆ ಬಾಳ್ವೆ ಮಾಡ್ತೀನಿ ತಾಯಿ. ಅಮ್ಮ, ತಾಯಿ, ಸ್ವಾತಿ ನನ್ನ ನಂಬ್ಕೊಂಬಂದವಳೆ, ಅವಳನ್ನ ಸುಖವಾಗಿ ನೋಡ್ಕೊಳ್ಳೋ ಅಷ್ಟು ಶಕ್ತಿ ನನಗೆ ಕೊಡಮ್ಮ. ತಾಯಿ, ನಿನ್ನನ್ನು ನಂಬಿ ನಾನು ಅವಳಿಗೆ ತಾಲಿ ಕಟ್ತಾ ಇದ್ದೀನಿ, ಕಾಪಾಡಮ್ಮ. ಹಾಂ, ತಾಲಿ ಎಲ್ಲ ಕಟ್ಟಿದ್ದಾಗಿದೆ. ಇವಾಗ ಮನೆ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೀರಪ್ಪ? ಸರ್, ನಾನೊಂದು ಮನೆ ನೋಡಿದ್ದೀನಿ ಸರ್, ಅವ್ರಿಗೆ ಮನೆ ನೋಡಿ ಅರೇಂಜ್ ಮಾಡಿದ್ದೀನಿ. ಸದ್ಯಕ್ಕೆ ಅವರು ಅಲ್ಲೇ ಇರ್ತಾರೆ ಸರ್. ಓಕೆ, ಅದು ಅಡ್ರೆಸ್ ಎಲ್ಲ ನಮಗೆ ಬರ್ಕೊಡ್ಬೇಕಾಗುತ್ತೆ, ಆಮೇಲೆ ಬರ್ಕೊಟ್ಬಿಡಿ ಬಂದು, ಓಕೆನಾ? ಓಕೆ ಸರ್, ನಾನು ಬಂದು ಬರ್ಕೊಡ್ತೀನಿ ಸರ್. ನೋಡೋ ಚಂದ್ರು, ಇದೇ ನಾನು ನೋಡಿರೋ ಮನೆ. ಈ ಸಿಂಗಲ್ ಬೆಡ್ರೂಮು, ಹಾಲು ಅಡುಗೆ ಮನೆ ಮತ್ತು ಒಂದು ರೂಮು ಇದೆ. ಇದು ಬಂದು 7,000 ರೂಪಾಯಿ ಹೇಳ್ತವ್ರು ಕಣೋ ಬಾಡಿಗೆ. ಅಡ್ವಾನ್ಸ್ ನಾನು ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ, ಬಾಡಿಗೆ ಕಟ್ಕೊಂಡು ಹೋಗೋದು ಅಷ್ಟೇ ನಿಂದು. ಹಾಂ, ಏನು ಹೇಳ್ತಿದ್ಯೋ? 7,000 ರೂಪಾಯಿ? ಅಯ್ಯೋ ದೇವ್ರೆ! ನನಗೆ ಒಂದು ಹಾಲಿದ್ರೂ ಪರವಾಗಿಲ್ಲ ಕಣೋ, ಒಂದು 3,000 4,000 ಆದರೆ ಪರವಾಗಿಲ್ಲ. ನನಗೆ ಬರೋ ಸಂಬಳದಲ್ಲಿ 7,000 ರೂಪಾಯಿ ಇಲ್ಲೇ ಕೊಟ್ಟರೆ ಮನೆ ರೇಷನ್ನು ಮತ್ತು ನಮ್ಮ ಉಳಿತಾಯಕ್ಕೆಲ್ಲ ಏನೋ ಮಾಡೋದು? ಹೌದು ಅಣ್ಣ, 7,000 ರೂಪಾಯಿ ಏನು ಮಾಡೋಕ್ಕಾಗುತ್ತೆ? ನಮಗೆ ಮನೆ ಬೇಡ ಅಣ್ಣ. ಅಯ್ಯೋ ಸ್ವಾತಿ, ನೀವು ಹೀಗೆ ಹೇಳ್ತೀರಾ ಅಂತ ನಾವಿಬ್ಬರು ಮೊದಲೇ ಮಾತಾಡ್ಕೊಂಡ್ವಿ. ಅದಕ್ಕೆ ಅಣ್ಣಂಗೆ ನಾನೊಂದು ಕೆಲಸ ನೋಡಿದ್ದೀನಿ. ಅಣ್ಣ, ನೀವು ಇನ್ಮೇಲೆ ಸರ್ವರಾಗಿ ಕೆಲಸ ಮಾಡೋದು ಬೇಕಾಗಿಲ್ಲ. ನಾನೊಬ್ಬರು ಮನೆ ಡ್ರೈವರ್ಗೆ ಅಂತ ಹೇಳಿದ್ದೀನಿ. ನೀವು ಡ್ರೈವಿಂಗ್ ಕೆಲಸ ಮಾಡಿಕೊಂಡು ಆರಾಮಾಗಿರ್ಬೋದು. ಸಂಬಳ ಬಂದು ನಿಮಗೆ 20,000 ರೂಪಾಯಿ ಕೊಡ್ತಾರೆ, ಓಕೆನಾ? ಹೌದು ಕಣೋ, ನಾವು ಅಲ್ಲಿ ಹೋಗಿ ಕೆಲಸ ಮಾತಾಡ್ಕೊಂಡು ಬಂದಾದಮೇಲೆ ನಾನು ಈ ಮನೆಗೆ ಅಡ್ವಾನ್ಸ್ ಮಾಡಿದ್ದು. ನೀನೇನು ಹೆದರ್ಕೋಬೇಡ, 20,000 ರೂಪಾಯಿಲಿ ಆರಾಮಾಗಿ ನಿಮ್ಮ ಜೀವನ ನಡೆಸ್ಕೋಬೋದು. ಅದು ಕಮ್ಮಿ ಆಗುತ್ತೆ ಅಂತ ಅನ್ಕೊತೀನಿ, ಪರವಾಗಿಲ್ಲ. ಸ್ವಲ್ಪ ದಿನದ ಮಟ್ಟಿಗೆ ನೋಡ್ರಿ, ನಿಮ್ಗೆ ಅನುಕೂಲ ಆಗೋ ಗಂಟ. ನೀನು ಅಷ್ಟೇ ಡ್ರೈವಿಂಗ್ ಕೆಲಸಕ್ಕೆ ಕರೆಕ್ಟಾಗಿ ತಪ್ಪಿಸ್ದೆ ಹೋಗಪ್ಪ. ಹೊಸ್ದಾಗಿ ಮದುವೆ ಆಗಿದ್ದಾರೆ, ಇನ್ನು 2 ದಿನ ಬರಲ್ಲ ಅಂತ ಹೇಳಿದ್ದೀನಿ. ಥ್ಯಾಂಕ್ಸ್ ಕಣೋ ಮಗ. 2 ದಿನ ಯಾಕೆ, ನಾಳೆ ಒಂದು ದಿನ ಬಿಟ್ಟು ನಾಳಿದ್ದೇ ಜಾಯ್ನ್ ಆಗ್ತೀನಿ ಕಣೋ. ಅದೆಲ್ಲಿ ಕರ್ಕೊಂಡು ಹೋಗಿ ತೋರಿಸಿ ಮಾತಾಡೋಣ.
ಜಾಯ್ನ್ ಆಗ್ತೀನಿ ನಾನು. 2 ದಿನ ಗಂಟ ಬೇಡ ಕಣೋ. ಈಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಕಷ್ಟದಲ್ಲಿದ್ದೀವಿ. ಇರೋದರಲ್ಲಿ ಈ ತಿಂಗಳು ಹೆಂಗೋ ಬಾಡಿಗೆ ಕಟ್ಕೊತೀನಿ. ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಕಣೋ ಕೇಶವ. ಉಪಕಾರ ಎಲ್ಲ ಏನು ಬಂತು, ಬಾಯಿ ಮುಚ್ಕೊಂಡಿರು. ಥ್ಯಾಂಕ್ಸ್ ಕಣೆ ಅಶ್ವಿನಿ, ನಿನ್ನಿಂದನೂ ನಮಗೆ ತುಂಬ ಹೆಲ್ಪ್ ಆಯಿತು. ತುಂಬಾ ಥ್ಯಾಂಕ್ ಯು. ಅಯ್ಯೋ ಹೋಗೆ, ನಿನ್ನ ಥ್ಯಾಂಕ್ಸ್ ಎಲ್ಲ ಯಾರಿಗೆ ಬೇಕು? ನನಗೆ ಹೊಟ್ಟೆಲಿ ಇಲಿ ಓಡಾಡ್ತಿದ್ದೆ ಕಣೆ. ನೋಡು, ಇವತ್ತು ನೀವು ಮದುವೆ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ನಾನೇ ಪಾರ್ಟಿ ಕೊಡ್ತೀನಿ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ನೀವು ನನಗೆ ಕೊಡಿಸ್ಬೇಕಾಯ್ತಾ? ನಾನೆಲ್ಲ ಸ್ಟ್ರಿಕ್ಟಪ್ಪ. ಇವಾಗ ಫಸ್ಟ್ ಹೋಗಿ ಒಟ್ಟಿಗೆ ಏನಾದ್ರು ತಿನ್ನೋಣ ಬಾರೆ. ಸರಿ, ಒಳ್ಳೆ ತಿಂಡಿ ಪೋತಿ ನೀನು. ಇವತ್ತು ನೀನೇ ಕೊಡಿಸು, ಇನ್ನೊಂದು ವಾರ ಬಿಟ್ಟು ನಾನು ನಿನಗೆ ಕೊಡಿಸ್ತೀನಿ. ಹೊರಡೋಣ? ಹಾಂ ಸರಿ ಸರಿ, ಊಟ ಮಾಡಿಕೊಂಡು ಮನೆಗೆ ಬೇಕಾಗಿರೋದು ಹಾಲು ಉಗ್ಸೋಕ್ಕೆ ಏನೇನು ಬೇಕು ಎಲ್ಲ ತೊಗೊಂಡು ದೇವ್ರ ಫೋಟೋ ಎಲ್ಲ ತೊಗೊಂಡು ಬರೋಣ. ಬನ್ನಿ ಹೊರಡೋಣ.